₹200 ಇಷ್ಟ ಹಾಕೊಂಡ ಹಣ್ಣ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳಕತ್ತೀನಿ. ಇವತ್ತು ಶನಿವಾರ ಐತಿ, ಅದಕ್ಕೆ ನಮ್ಮ ಮನೆ ದೇವ್ರ ವೆಂಕಟೇಶ್ವರನ ಗುಡಿಗೆ ಬಂದೀವಿ. ಈ ವೆಂಕಟೇಶ್ವರ ಗುಡಿಯಿಂದ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ. ಬರ್ರಿ ಒಳಗಡೆ ಹೋಗೋನು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಪ್ರತಿ ಶನಿವಾರ ಇಲ್ಲಿ ಬರ್ತಾರ, ಆದ್ರೆ ನಾನು ಭಾಳ ರೇಯರ್. ಈಗರ ಸ್ನಾನ ಮಾಡಿ ಬಂದು ಮತ್ತೆ ಕಾಲು ತಗೊಳತಿ. ನಡ್ರಿ ಹೋಗೋಣ. ತಿಮ್ಮಪ್ಪ ಯಾವಾಗ್ಲೂ ಬೆಟ್ಟದ ಮೇಲೆ ಇರ್ತಾನ ನೋಡಿ. ಏನ ರಾಮ ಮಂದಿರ ಉದ್ಘಾಟನೆನೂ ಸಮೀಪ ಬರತೈತಿ. ರಾಮ ಮಂದಿರ ಉದ್ಘಾಟನೆನೂ ನಾಳಿಲ್ದ ನಾಡ್ದ ಅಂದ್ರೆ 22 ಅಲ್ಲ ರೀ, 22ನೇ ತಾರೀಕಿಗೆ. ಸೊ ಭಾಳ ಎಕ್ಸೈಟೆಡ್ ಅದೀವಿ. ಯಾವಾಗ ಹೋಗ್ತೀವೋ ಏನೋ ರಾಮ ಮಂದಿರಕ್ಕೆ, ಬಟ್ ಭಾಳ ಅಂದ್ರೆ ಭಾಳ ಆಸೆ ಐತಿ ಹೋಗ್ಬೇಕಂತ ಹೇಳಿ. ನಿಮಗ್ರಿ? ನಮಗೂ ಫುಲ್ ಐತಿ, ಆದ್ರೆ ಈಗ ಸದ್ಯಕ್ಕೆ ಹೋಗ್ಬಾರ್ದು. ಏನು ಚಂದ ನೋಡಕ್ಕೂ ಆಗಂಗಿಲ್ಲ. ಮಂದಿ ಭಾಳ ಬಂದಿರ್ತಾರ, ನೋಡಕ್ ಆಗುದಿಲ್ಲ. ಗದಲ್ದಾಗ ನೋಡೋದ ಆಗಲ್ಲ. ನೆಕ್ಸ್ಟ್ ಆರಾಮ್ ಕುತ್ಕೊಂಡು ಟಿವಿ ನೋಡಿದ್ರೆ ಇನ್ನ ಸ್ವಲ್ಪ ದಿನ ಬಿಟ್ಟು ಹೋಗುನಂತ, ಅಂದ್ರೆ ಒಂದ್ ಸ್ವಲ್ಪ ಗದ್ಲ ಕಡಿಮೆ ಆಗ್ಲಿ, ಆಮೇಲೆ ಹೋದ್ರ ಆಯ್ತಂತ ಬಿಟ್ಟಿವಿ. ಎಸ್ ನಡ್ರಿ ಹೋಗುನ್, ದರ್ಶನ ಮಾಡ್ಕೊಂಡು ಬರ್ತೀನಂತ. ಏನು ಗೊತ್ತಾ, ನಾನು ಆಲ್ರೆಡಿ ದೇವಸ್ಥಾನದ ಲಾಗ್ ಮಾಡೀನಿ. ನೀವು ಯಾರು ನೋಡಿಲ್ಲ ಹೋಗಿ ನನ್ನ ಚಾನಲ್ ಒಳಗೆ ಚೆಕ್ ಮಾಡಿರಿ, ಸಿಗ್ತೈತಿ. ನೀವು ನೋಡ್ರಿ ವೆಂಕಟೇಶ್ವರನ ಗುಡಿ ಯಾವ ಥರ ಐತಿ ಅಂತ. ಇದು ಹುಬ್ಳಿನಾಗ ಐತಿ ನೋಡ್ರಿ, ಹುಬ್ಳಿನಾಗೂ ವೆಂಕಟೇಶ್ವರನ ಗುಡಿ ಐತಿ. ಸೊ ಡೆಫಿನೆಟ್ ಆಗಿ ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡಿರಿ. ಬರ್ರಿ ಹೋಗು. ನೀವಾಗ ಇವಾಗ ವೆಂಕಟೇಶ್ವರನ ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಆಮೇಲೆ ಇನ್ನೊಂದು ಈ ಸಮಯದಾಗ ಇನ್ನೊಂದು ವಿಷಯ ಹೇಳ್ಬೇಕಂತ ಅಂದ್ಕೊಂಡೇನಿ. ನಾವು ಇಷ್ಟು ದಿನ ಟ್ರಾವೆಲ್ ಲಾಗ್ಸ್ ಮಾಡ್ತಿದ್ವಿ, ಜಾಸ್ತಿ 90% ಟ್ರಾವೆಲ್ ಲಾಗ್ಸ ಮಾಡ್ತಿದ್ವಿ. ಬಟ್ ಇನ್ನು ಮುಂದೆ ಡೈಲಿ ಲಾಗ್ಸು ಮಾಡ್ಬೇಕಂತ ಅಂದ್ಕೊಂಡಿವಿ. ಸೊ ನೀವು ಟ್ರಾವೆಲ್ ಲಾಗ್ಸಿಗೆ ಎಷ್ಟು ಸಪೋರ್ಟ್ ಮಾಡಿರಿ, ಸೊ ಅಷ್ಟೇ ಸಪೋರ್ಟ್ ಡೈಲಿ ಲಾಗ್ಸಿಗೂ ಮಾಡಿರಿ. ಇನ್ನು ಮುಂದೆ ಡೈಲಿ ಲಾಗ್ಸ್ ಮಾಡ್ತಿರ್ತೀನಿ. ಸೊ ಇವತ್ತಿಂತನ ಶುರು ಮಾಡೋಣ ಅಂತಂದು ವೆಂಕಟೇಶ್ವರನ ಗುಡಿಗೆ ಬಂದೀವಿ. ಹಂಗೆ ಸಾಟರ್ಡೇ ಐತಿ, ಒಳ್ಳೆ ದಿನ ಐತಿ ಇವತ್ತು. ಸೊ ಬರ್ರಿ ನೆಕ್ಸ್ಟ್ ಏನೇನಕ್ಕೈತಿ, ಇವತ್ತಿನ ದಿನ ಯಾವ ಥರ ಕಳಿತೀವಿ ನಾವು ಅನ್ನೋದು ಈ ವಿಡಿಯೋನಾಗ ಇರ್ತೈತಿ. ಸ್ಕಿಪ್ ಮಾಡಿಲ್ಲಂಗೆ ಕೊನೆ ತನಕ ನೋಡ್ರಿ. ಹಂಗೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಅಂದ್ರೆ ನಾ ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತೈತಿ. ಸೊ ನೀವು ಫಸ್ಟ್ ನೋಡ್ಬೋದು. ಬರ್ರಿ ಮನೆಗೆ ಹೋಗೋಣಂತ. ಇವಾಗ ದರ್ಶನ ಎಲ್ಲ ಮುಗೀತು. ನೆಕ್ಸ್ಟ್ ಏನೇನಕ್ಕೈತಿ ಅಂತ ಎಲ್ಲ ಅಪ್ಡೇಟ್ ಮಾಡ್ಕೊತಾ ಇರ್ತೀನಂತ. ನೋಡ್ರಿ ಇವಾಗ ಪೆಟ್ರೋಲ್ ಹಾಕ್ಸಕ್ ಅಂತೇಳಿ ಇಲ್ಲಿ ಬಂದಾರ. ಫ್ರೀ ಏರ್ ಐತೆ ಅಂಥೇಳಿ ಏರನ್ನು ಹಾಕಿಸ್ಕೊಂಡ ಬರಾಕತ್ತಾರ. ಇಲ್ಲೇ ಫ್ರೆಶ್ ಫ್ರೂಟ್ಸ್ ಅದಾವು, ಅದ್ರ ಸಂಬಂಧ ಫ್ರೂಟ್ಸ್ ನೋಡಕತ್ತಾರ. ನೋಡುನು ಅಂತೇಳಿ ನಿಂತಾರ. ನೋಡುನ್ ಬರ್ರಿ ಯಾವ ಥರ ಅದಾವು, ರೇಟ್ ಎಷ್ಟೈತಿ ಎಲ್ಲಾನು ನೋಡುನು ಅಂತ. ಏನಾಗಿಲ್ಲ, ಒಳಗಡೆ ಏನಾಗಿರಲ್ಲ ಅವು. ಹೆಂಗಪ್ಪಿ ಇವು? 50 ರೂಪಾಯಿ. ಈಗ ತಿನ್ನೋರಿ ಇವ, ಭಾಳ ದಿನ ಇಟ್ಟು ತಿನ್ನೋದಲ್ಲ. ಇಲ್ಲಿ ನಂಗೊಂದು ತಿನ್ನಾಕ ನೋಡಾಕ್ ಕೊಟ್ಟಿದ್ರು, ಅಂದ್ರೆ ಟೇಸ್ಟ್ ಹೆಂಗೈತಿ ಅಂತ ನೋಡಾಕ. ಇವ್ರ ತಗೊಳಕತ್ತಾರ ಅವನ್ನ. ಟೇಸ್ಟ್ ಅಂತೂ ಭಾರಿ ಇತ್ತು. ನೀವು ಕರಡಿವ್ರನ್ರಿ? ಗಾಡಿ ಬರುತ್ತೆ. ಇವತ್ತು ದಿನ ಹಚ್ಚಿರ್ತೀರಿಲ್ಲ? ದಿನ ಹಚ್ಚಿರ್ತೀರಿ? ನಾವು ಸಾಟರ್ಡೆ ಬಂದಾಗ ಇಲ್ಲಲ್ಲ ಜಾಸ್ತಿ, ಶನಿವಾರಕ್ಕೊಂಡ್ ಬರ್ತೀವ್ರಿ ನಾವು ಇಲ್ಲಿ. ಬೆಳಗ್ಗೆ ಜಲ್ದಿ ಬಂದಿರ್ತ. ಚಲೋ ಐತ್ರಿ ಹಣ್ಣು. ಈಗ ರುಚಿ ನೋಡಿದ್ವಿ, ಚಲೋ ಐತಿ. ಚಲೋ ಐತ್ಯಾ? ಸೀತಾಪಾರ್ಲನ್ನು ಮತ್ತೆ ಬಾಳೆ ಅಂತ ತೊಗೊಂಡ್ರು. ₹200 ಇಷ್ಟ ಹಾಕೊಂಡ ಹಣ್ಣು. 2.5 kg ಸೀತಾಫಲ ಬಂದೈತಿ. 1.5 kg ಬಾಳೆಹಣ್ಣು ಬಂದೈತಿ. ಇದು ₹50, ಇದು ₹100. ವಾಪಸ್ ಇಲ್ಲೇ ಹುಬ್ಳ್ಯಾಗ ತಗೋತೀವಿ ಅಂತಂದ್ರೆ ಮತ್ತೆ ಆರಾಮ್ ₹300-400 ಹೋಗ್ತೈತಿ.
ಅಲ್ರಿ ಅಲ್ಲೇ ಇದೆಲ್ಲೈತಂತ ಹೇಳ್ಬಿಡು ಅವ್ರಿಗೆ. ಇದು ಅಲ್ಲಿ ಗುಡಿ ತೋರ್ ವೆಂಕಟರಮಣ ಗುಡಿ, ಇಲ್ಲಿ ವೆಂಕಟೇಶ್ವರನ್ ಗುಡಿ ಐತ್ ನೋಡ್ರಿ. ಇದ್ರದ ಅಪೋಸಿಟ್ನ ಬರ್ತೈತಿ ಅಂಗಡಿ. ಹಚ್ಚಿರ್ತಾರ ಅಜ್ಜಾರ. ಹಾ ದಿನ ಬರ್ತಾರಂತ. ನಾವು ಹೋದ್ ಶನಿವಾರ ಬಂದಾಗ ಇರ್ಲಿಲ್ಲ, ದಿನ ಬರ್ತಾರಂತ. ತಗೋರಿ, ಲೇಟ್ ಆಗತ್ತ ಅಂತ ಸ್ವಲ್ಪ. ಅರಿ ಅಲ್ರಿ ಅಲ್ಲಿ ಏರ್ನಂಗ್ ರೊಕ್ಕ ಕೊಟ್ರೆ 5 ರೂಪಾಯಿ ಆಕ್ಚುಲಿ ಫ್ರೀ ಐತದ. ನಾ ಅದ ಫ್ರೀ ಏರ್ ಐತಂತ ಹಾಕಿಸ್ಕೊಳಕತ್ತಾರ ನೋಡಂತ. ಹ್ಯಾಂಡಿಕ್ಯಾಪ್ ಅದನಲ್ಲ, ಹಂಗಾಗಿ ಮಾಡ್ದ. ಅವ್ನು ಥ್ಯಾಂಕ್ಸ್ ಹೇಳಕ್ ಹಂಗೂ ಪುರ್ಸತ್ತಿರಲ್ಲ, ಬಾಯಿ ತುಂಬಾ ಗುಡ್ಕಾಕೊಂಡಿದ್ ನಾವು. ಮುಂದೆ ಬಾ ಅನ್ನವಲ್ಲ, ಅದ್ರ ಮೇಲೆ ಅರ್ಥ ಮಾಡ್ಕೋಕ್ ನಾವು. ಗುಡ್ಕಾಕೊಂಡ ಮುಂದೆ ಹಿಂದೆ ಹೋಗ್ಬೇಕಂತೇಳಿ. ಏನ್ಲೇದ ಇದು ಫ್ಲಿಪ್ಕಾರ್ಟ್ ಅವ್ರು ಆರ್ಡರ್ ಮಾಡಿತ್ತ ಗ್ರೋಸರಿ, ಅದನ್ನ ತಗೊಂಬಂದ್ ಕೊಟ್ರೆ ಎಣ್ಣೆ ಕ್ಯಾನ್. ಎಣ್ಣೆನ ಫ್ಲಿಪ್ಕಾರ್ಟ್ ಮಾಡಿದ್ದ. 5 kgಗೆ 555 ಬಿದ್ದೈತೆ ನೋಡಿ. ಮತ್ತ ಇದು ಗೋಡಂಬಿ ಒಂದು ಆರ್ಡರ್ ಮಾಡಿದ್ದೆ, 800 ಚಿಲ್ಲರ್ ಆಗೈತಿ. ಅದಕ್ಕ ಇದೊಂದು ಶುಗರ್ ಫ್ರೀ ಕೊಟ್ರ ನೋಡಿ. ಸಣ್ಣಂದೈತಿ ಸಕ್ಕರೆ. 500 ರೂಪಾಯಿ ಮೇಲೆ ಆದ್ರೆ ಶುಗರ್ ಫ್ರೀ. ಚಲೋ ಬರ್ತಾವ ಎಲ್ಲಾ ಪ್ರಾಡಕ್ಟ್ಸ್, ಚಲೋ ಬರ್ತಾವ ಫ್ಲಿಪ್ಕಾರ್ಟ್ನಾಗ. ನೀವು ಆರ್ಡರ್ ಮಾಡ್ರಿ, ಚಲೋ ಇರ್ತೈತಿ ಪ್ರಾಡಕ್ಟ್ಸ್ ಎಲ್ಲ. ಆಮೇಲೆ ಕಮ್ಮಿ ಬರ್ತೈತಿ, ಫ್ರೀ ಏನಾದ್ರೂ ಸಿಗ್ತೈತಿ. ಸೊ ಅದಕ್ಕೆ ಈ ಸತಿ ಆರ್ಡರ್ ಮಾಡೀವಿ. ನೆಕ್ಸ್ಟ್ ಟೈಮ್ ನೋಡೋಣ ಯಾವ ತರ ಬರತ್ತ. ಫ್ರೀ ಸಿಗುತ್ತಂತ ಜಾಸ್ತಿ ಆರ್ಡರ್ ಮಾಡ್ರಿ. ರೀ ಕತ್ರಿ ತಂದಿದ್ನಲ್ಲ, ಅದ್ರಲ್ಲೇ ಕಟ್ ಮಾಡು. ಅವ್ವ ತಿರ್ಗಿಸ್ತಾನ ಅದನ್ನ ಒಂದ್ ಸ್ವಲ್ಪ ಸ್ಟೈಲಿಶ್ ಆಗಿ ಓಪನ್ ಮಾಡ್ತಾನ. ಇದನ್ನ ತಿಂದು ಚೆನ್ನಾಗಿ ಶಕ್ತಿ ಬರೆಸ್ಕೊರಿ. ತೀರಾ ಶಕ್ತಿ ಬರುತ್ತೆ ಅದು. ತೆಗೀರಿ ಅನ್ನು ಟೇಸ್ಟ್ ನೋಡಿ ಬರೀ. ಎಷ್ಟು ತಿಂತೀವಿ? ಒಂದ್ 2 ತಿನ್ಬೇಕು, ದಿನಕ್ಕೆ 5 ತಿನ್ಬೇಕು. ಚಲೋ ಅದಾವ. ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ ನಾನು. ಫ್ರೆಶ್ ಅದಾವ. ಅಷ್ಟು ನೋಡ್ಬಿಡು ಹೆಂಗದ ಅಂತ. ಏನ್ ಮಾಡಂತಿ ಸನ? ಇವತ್ತ ಮಮ್ಮಿ ಊರಿಂದ ಬಂದಾಳಲ್ಲ, ಕಡ್ಲಿ ತಗೊಂಬಂದಾಳ. ಅದಕ್ಕ ಕಡ್ಲಿ ಹುರಿಯಾಕತ್ತೀನಿ. ಇವನ್ ಕಡ್ಲಿ ಅಲ್ಲ, ಇವು ಶೇಂಗಾ. ನಿಮ್ಗ ಹುರ್ದು ಕೊಟ್ರ ಇಲ್ಲಿ ನೋಡ್ರಿ, ಇಲ್ಲಿ ಕೀಡಿ ತಡಿ. ಇದನ್ನ ಫ್ರೈ ಮಾಡ್ಕೊಡಂತೇನ? ತಡಿ. ಒಮ್ಮೆ ಎಷ್ಟೊಂದು ಹಾಕಿ ಹುರಿತಾವ ಇಷ್ಟು. ಇವಾಗ ಇವ್ರು ಹೊರದು ನಮ್ಮ ಹೊಲ್ದಾಗ ನಮ್ಮ ಅಪ್ಪಾಜಿ ಹೊಲ ಐತಲ್ಲ. ನಮ್ಮ ಅಪ್ಪಾಜಿದ ಹೊಲ ಐತಲ್ಲ, ನಮ್ಮ ಅಪ್ಪಾಜಿದ ಅಂದ್ರೆ ನಮ್ದ. ಅದಕ್ಕ ನಮ್ಮ ಹೊಲ್ದಾನು ಕಡ್ಲಿ ಅದಾವ ನೋಡ್ರಿ. ಹೆಂಗ ಬೆಳದಾವ, ಮಸ್ತ್ ಅದಾವ. ಇನ್ನ ಹಸಿ ಅದಾವ. ನಮ್ಮ ಅಪ್ಪಾಜಿ ಆದ್ರೂ ಲೇಟಾಗಿ ಬಿಟ್ಟಾರ, ಅಂದ್ರೆ ಲೇಟಾಗಿ ಹಾಕ್ಯಾರ ಕಡ್ಲಿ. ಇಷ್ಟೊತ್ತಿಗಾಗ್ಲೇ ಎಲ್ಲಾರ ಹೊಲ್ದಾನು ಒಣಗ್ ಬಿಟ್ಟಾವ ಕಡ್ಲಿ. ನಮ್ಮ ಹೊಲ್ದಾನು ಅಷ್ಟ ಇಷ್ಟ ಹಸಿ ಅದಾವ. ಲೇಟ್ ಆಕೈತಲ್ಲ, ಅದಕ್ಕೆ ಲೇಟ್ ಪೀಕ್ ಬಂದ್ರಿ. ಈ ಹುರದಾದ್ಮೇಲೆ ಕರಿತೇನೆ, ನೀವು ಹೋಗ್ರಿ ಅಲ್ಲಿ ತನ. ನಿಮ್ಮ ಮಮ್ಮಿ ಅಮ್ಮ ತಗೊಂಡ್ಬರ್ರ. ಇಬ್ರು ಸೇರಿ ಕಡ್ಲೆ ಹರಿಯಾಕುಂತಾರ ಗಿಡದಾಗಿಂದ. ಕಡ್ಲೆ ಸಲ ಕಡ್ಲೆ ಮಮ್ಮಿ ಊರಿಂದ ಏನೇನ್ ಅಡಿಗೆ ಮಾಡ್ಕೊಂಡ್ ಬಂದಾಳ ಅಂತ ತೋರಿಸ್ಲಿರಿ. ನಿಮ್ ಫೇವ್ರೇಟ್ ಹಿಟ್ಟಿನ ಪಲ್ಯ. ನೆಕ್ಸ್ಟ್ ನಿಮ್ ಫೇವ್ರೇಟ್ ಇದು ಮಡಕಿ ಕಾಳು ಪಲ್ಯ. ಮಡಕಿ ಕಾಳು ಇದು ನಿಮ್ ಫೇವ್ರೇಟ್. ಇವತ್ತು ಹಳ್ಯಾನ ಫೇವ್ರೇಟ್ ಮಾಡ್ಕೊಂಡ್ ಬಂದಾಳಕ್ಕೆಲ್ಲ ಅಡಿಗೆ. ಇದು ಬ್ಯಾಳಿ ಪಲ್ಯ. ಮೂರ್ ತರ ಪಲ್ಯ. ನೆಕ್ಸ್ಟ್ ಪಲಾವ್.
ಇಷ್ಟ ಅಲ್ಲ ರೀ. ಆಮೇಲೆ ಚಪಾತಿ, ಆಮೇಲೆ ಚಿಪ್ಸ್, ಏನೋ Chips ಇಲ್ಲು? ಬೇಕರಿ ತಂದಾಳ. ಎಣ್ಣೆ ಹಾಕ್ಬೇಕನಂದು ಅದ ಎಣ್ಣೆ ಹಾಕ್ಬಾರ್ದು, ಇವ್ ನಂಗೆ ತಿನ್ಬೇಕು ಅಂತ. ವೀಕ್ಷಕರೇ, ಇವಾಗ ಕಡ್ಲಿ ತಿನ್ನೋನ್ ಬರ್ರಿ. ಹುರಿದಿರೋ ಕಡ್ಲಿ, ಹುರಿದಿರಂತ ಕಡ್ಲಿ ತಿನ್ನೋಣಂತ, ಎಂಜಾಯ್ ಮಾಡೋಣಂತ. ನಮ್ಮ ಮನೆಯೊಳಗೆ ನಾನು ಅಷ್ಟೇ ಇದಕ್ಕೆ ಅಜ್ಜಿ ಮಿರಕಿ, ಯಾರು ಅಷ್ಟು ಇಷ್ಟಪಟ್ಟು ತಿನ್ನಂಗಿಲ್ಲ. ನಾನು ಅಷ್ಟೇ ತಿನ್ನೋದು. ತಿಂತೀರೇನ ನೀವು? ಸಿಪ್ಪಿ ಸುರಿದು ಕೊಟ್ರೆ ತಿಂತೀವಿ ನಾವು. ಹಾಂ, ನೀವೇ ಸುಲ್ಕೊಂಡು ತಿನ್ಬೇಕು. ನಮ್ಮ ಅಜ್ಜಿತ ಅಶ್ಮಿತ ಅವ್ರ ಸಹಿತ ತಾವ ಸುಲ್ಕೊಂಡು ತಿಂತಾರೆ ನೋಡ್ರಿ. ಇಟ್ಟಿಟ್ಟದ ಹೋಗುವ ಹುಡ್ರ ಹಂಗೈತೆ ಸೂಪರ್ ಕಡ್ಲಿ. ಇವಾಗ ನಾವು ಹನುಮಪ್ಪನ ಗುಡಿಗೆ ಬಂದೇವಿ. ಅಯ್ಯಪ್ಪ ಸ್ವಾಮಿ ಗುಡಿನೂ ಆಜು ಬಾಜುನ ಐತಿ. ಈಗ ಹೋಗುನ್ ಬರ್ರಿ ಹನುಮಪ್ಪನ ಗುಡಿಗೆ ಫಸ್ಟ್, ಆಮೇಲೆ ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೋಗುನಂತ. ಹನುಮಪ್ಪನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಅಯ್ಯಪ್ಪ ಸ್ವಾಮಿ ಗುಡಿಗೆ ಬಂದ್ವಿ. ಅಯ್ಯಪ್ಪ ಸ್ವಾಮಿ ಗುಡಿ ಒಳಗೆ ಪ್ರತಿ ಶನಿವಾರ ಪೂಜೆ ಮಾಡ್ತಾರ್ರಿ. ಇವತ್ತ ಪಡಿ ಪೂಜೆನೂ ಇತ್ತು, ಭಾರಿ ಚಂದ ಮಾಡಿದ್ರು. ನೀವು ನೋಡ್ರಿ ಯಾವ ತರ ಮಾಡಿದ್ರು ಅಂತ. ಮೆಟ್ಲದ ಹತ್ರ ಭಾರಿ ಚಂದ ಐತಿ, ಅಲಂಕಾರ ಅಂತೂ ಮಸ್ತ್ ಮಾಡಿರ್ತಾರ. ಸೊ ಭಾಳ ಅಂದ್ರ ಭಾಳ ಮಂದಿ ಬಂದಿರ್ತಾರ. ಆಮೇಲೆ ಪೂಜೆ ಎಲ್ಲ ಮುಗಿದಾದ್ಮೇಲೆ ಇಲ್ಲಿ ಅನ್ನ ಪ್ರಸಾದನೂ ಇರ್ತೈತಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೇನೆ. ಹೋಪ್ ಸೊ ಯು ಆಲ್ ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಮತ್ತೆ ಲಾಗ್ಸ್ ಮಾಡ್ತಿರ್ತೀವಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.